ನಮಸ್ಕಾರ ಡಿಸ್ಟ್ರಿಕ್ಟ್ ಕುಟುಂಬದ ಹತ್ರಗೆ ಇವತ್ತು ನಾನಿದ್ದೀನಿ ಪೈಪ್ಲೈನ್ ರೋಡ್ ಲಗ್ಗೆರೆ. ಸೊ ರಿಂಗ್ ರೋಡ್. ಸೊ ಈ ಒಂದು ಸರೌಂಡಿಂಗಲ್ಲಿ ಇದ್ದೀನಿ. ಸೊ ನಾನಿಂದ ನೋಡ್ತಾ ಇರ್ಬೋದು ಅಕ್ಕ ಏನೇ ತಗೊಳ್ಳಿ ಚಾಟ್ಸು ಬರೀ 30 ರೂಪಾಯಿ ಕೊಡ್ತಾ ಇದ್ದಾರೆ. ಒಬ್ಬರು ನಿಂತ್ಕೊಂಡು ಮಾಡ್ತಾರೆ ಅವರ ಹಸ್ಬೆಂಡ್ ಸಪೋರ್ಟಿವಿಂದ. ಸೊ ತುಂಬ ವಿಶೇಷ ಅನಿಸ್ತು ಈ ಪರ್ಸನ್ನ ನಾವು ಮೀಟ್ ಮಾಡಿದ್ದು. ಸೊ ಅವರು ಕೂಡ ನಮಗೆ ಪ್ರೀತಿಯಿಂದ ಹೆಸರು ಬೇಳೆಕಾಳನ್ನ ಏನಿದೆ ಅದನ್ನು ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ತುಂಬ ಜನ ಬಂದು ತಿಂತಾರೆ. ಏನು ಒಂದು ಹೆಣ್ಣಾಗಿ ಇಷ್ಟೊಂದು ಇರುವಂಥ ಸಮಾಜ ಯಾವಾಗಲೂ ನಾವು ಒಂದೇ ರೀತಿ ಯೋಚನೆ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಅಷ್ಟು ಸಮಾಜದಲ್ಲಿ ಆಗುವಂಥ ಎಷ್ಟೊಂದು ಘಟನೆಗಳು ನೀವು ನೋಡಿರ್ತೀರ. ಎಲ್ಲದನ್ನು ನಾವು ನೆಗೆಟಿವ್ ಆಗಿ ಯೋಚನೆ ಮಾಡೋಕ್ಕಾಗಲ್ಲ, ಪಾಸಿಟಿವ್ ಆಗಿ ಯೋಚನೆ ಮಾಡೋಕ್ಕಾಗಲ್ಲ. ಇಲ್ಲೊಬ್ಬರು ಇಲ್ಲಿ ಹೆಣ್ಮಕ್ಳು ನಿಲ್ಲಬೇಕು, ಏನಾದರೂ ಒಂದು ಮಾಡಬೇಕು, ಏನಾದರೂ ಒಂದು ಸಾಧನೆ ಮಾಡಲೇಬೇಕು ಮೇಡಮ್, ಇಲ್ಲಾಂದರೆ ಇಲ್ಲಿ ಬದುಕೋಕ್ಕಾಗಲ್ಲ ಅನ್ನೋ ಒಂದು ವಿಶೇಷವಾದ ಮಾತನ್ನು ಹೇಳಿದ್ರು. ಸೊ ಅದು ನಮಗೂ ಕೇಳಿ ಖುಷಿ ಆಯಿತು. ಸೊ ಅವ್ರ ಜೊತೆ ಮಾತಾಡಿದ್ದು ಆಯಿತು. ಸೊ ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ನನ್ನ ಚಾನಲನ್ನು ನೀವಿನ್ನ ಫಾಲೋ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ಗೆ ಮತ್ತಷ್ಟು ಸಪೋರ್ಟ್ ಕೊಡಿ. ನೀವು ಈ ಹಿಂದೆ ಎಷ್ಟು ಸಪೋರ್ಟ್ ಕೊಟ್ಟಿದ್ದೀರಾ. ಸೊ ಬನ್ನಿ, ಇನ್ಯಾಕೆ ತಡ, ನಾನು ಒಂದು ಚಾಟ್ ತೊಗೊಂಡಿದ್ದೀನಿ, ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಹೇಳ್ತಾ ಹೋಗ್ತೀನಿ. ಇಲ್ಲಿ ಬಂದವರು ಹೆಸರು ದಾಲ್ ಇದಿರುತ್ತಲ್ಲ ಅದನ್ನು ಮಸ್ತು ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ನಮ್ಮ ಹೆಸರು? ನಮ್ಮ ಹೆಸರು ಶಾಂತಿ ಅಂತ. ಶಾಂತಿ ಅಂತ. ತಮ್ಮ ಹಸ್ಬೆಂಡ್ ಹೆಸರು? ಶಿವರಾಜ್. ಹಾಂ ಮೇಡಮ್, ಯಾವಾಗಿಂದ ಸ್ಟಾರ್ಟ್ ಮಾಡಿರೋದು ನೀವು? ಮೇಡಮ್ 1.5 ತಿಂಗಳಾಯ್ತು ಮೇಡಮ್. 1.5 ತಿಂಗಳು ಇಲ್ಲಿ ಬಂದಿದ್ದೀರಾ ಮೇಡಮ್? ಇಲ್ಲಿ ಪಕ್ಕದಲ್ಲೇ ಬಾರ್ ಇದೆ, ಹೆಂಗೆ ಕಷ್ಟ ಆಗಲ್ವಾ ನಿಮಗೆ? ಅಂದರೆ ಹುಡುಗರು ಇರ್ಬೋದು, ಇನ್ ಕೇಸ್ ಯಾರಾದರೂ ಬಂದರೆ ಹೆಂಗೆ ಕಷ್ಟ ಆಗಲ್ವಾ ನನಗೆ? ಏನಿಲ್ಲ ಅಂದರೆ ಒಬ್ಬರೇ ನಿಂತು ಮಾಡಬೇಕಾದ್ರೆ. ನಮ್ಮ ಮನೆಯವ್ರು ಬರ್ತಾರೆ ಮೇಡಮ್, ಒಂದು 7 ಗಂಟೆ. ಎಷ್ಟು ಗಂಟೆಗೆ ಬರ್ತಾರೆ? ನೈಟ್ ಬರ್ತಾರೆ 7 ಗಂಟೆಗೆ. ಅಷ್ಟೊತ್ತು ನಾನೇ ಮಾಡ್ತೀವಿ. ಮಾಡ್ಕೊಂಡು ಹೋಗ್ತೀರಾ? ಸರ್ ಮೂರು ಯಾವುದು? ನಮ್ದು ತಮಿಳ್ನಾಡು. ಇಲ್ಲಿ ಮದುವೆ ಮಾಡ್ಕೊಂಡ್ಬಂದು ಒಂದು 11 ವರ್ಷ ಆಯ್ತು. 11 ವರ್ಷ ಆಯ್ತು ಇಲ್ಲೇ ಇದ್ರೆ. ಮುಂಚೆ ಏನು ಮಾಡ್ತಾ ಇದ್ರಿ? ಇದು ಮುಂಚೆ ಏನ್ ಮಾಡ್ತಾ ಇಲ್ಲ, ಚುರುಮುರಿ ಮಾಡ್ತಾ ಇದೆ ಮೇಡಮ್. ಚುರುಮುರಿ ಒಂದು 3 ತಿಂಗಳು ಮಾಡ್ತಾ ಇದೆ. ಆಮೇಲೆ ಮಸಾಲಾವನ್ನು ಸ್ಟಾರ್ಟ್ ಮಾಡಿದ್ವಿ 1.5 ತಿಂಗಳಲ್ಲಿ. ಓಕೆ. ಚುರುಮುರಿ ಎಲ್ಲಿ ಮಾಡ್ತಾ ಇದ್ರಿ ಮುಂಚೆ? ಅಲ್ಲಿ ಮುಂದೆ ಡೌನ್ ಅಲ್ಲಿ ಮಾಡ್ತಾ ಇದ್ವಿ, ಬ್ರಿಡ್ಜಿ ಕೆಳಗಡೆ. ಓಕೆ. ಇವಾಗ ಇದು ಏನೇನು ಸಿಗುತ್ತೆ ಇವಾಗ ನಿಮ್ಮ ಕಾರ್ಟಲ್ಲಿ? ಮೇಡಮ್ ಮಸಾಲ ಪೂರಿ, ಪಾನಿಪುರಿ, ಬೇಲ್ಪುರಿ, ಚುರುಮುರಿ, ನಿಪ್ಪಟ್ಟು ಮಸಾಲೆ, ಟೊಮೊಟೊ ಸ್ಲೈಸು, ಕಾಂಗ್ರೆಸ್ ಮಸಾಲೆ, ಕೋಡ್ಬೆಲೆ, ಹೆಸರು ಬೇಳೆ, ಇದೆಲ್ಲ ಸಿಗುತ್ತೆ. ಹೆಸರು ಬೇಳೆದು ಕೂಡ ಸಿಗುತ್ತಾ? ಓಕೆ ಓಕೆ ಮೇಡಮ್. ಇನ್ನು ಸ್ಪೆಷಲ್ ಆಗಿ ಏನಾದರೂ ಇಲ್ಲಿ ಜನ ಜಾಸ್ತಿ ಯಾವ್ದು ತೊಗೊಂಡು ಹೋಗ್ತಾರೆ? ಜಾಸ್ತಿ ಅಂದರೆ ನಿಪ್ಪಟ್ಟು ಮಸಾಲ. ಅವರು ನಮ್ಮದು ಮಸಾಲೆ ಏನು ಟೇಸ್ಟಿಂಗ್ ಪೌಡ್ರ್ ಏನು ಹಾಕಲ್ಲ, ಮಾಮೂಲಿ ಏನು ಬರುತ್ತೆ ಅದು. ಓಕೆ ಓಕೆ. ಹೋಮ್ ಮೇಡ್ ಆಗಿ ರೆಡಿ ಆಗುತ್ತೆ. ಎಲ್ಲಿ ತಯಾರಿಸ್ತಾರೆ ಮೇಡಮ್? ಅಲ್ಲೇ ತಯಾರಿಸ್ಕೊಂಡು ಮನೆಯಲ್ಲೇ ಮಾಡ್ಕೊಂಡ್ಬರ್ತೀವಿ. ಮನೆಯಲ್ಲೇ ಮಾಡ್ಕೊಂಡ್ಬರ್ತೀವಿ. ಓಕೆ. ನಿಮ್ಮ ಹಸ್ಬೆಂಡ್ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ನಿಮಗೆ ಅಂತ ಈ ಕೆಲಸ ಮಾಡೋದಕ್ಕೆ? ಎಲ್ಲ ಐಟಮ್ಸ್ ಎಲ್ಲ ತಂದ್ಕೊಡೋದವ್ರೆ, ಮಾಡೋದು ಮಾತ್ರ ಮಾಡ್ಕೊಂಡು ಬರ್ತೀವಿ. ಅವ್ರ ಕೆಲಸ ಮುಗಿದ್ಮೇಲೆ 7 ಗಂಟೆಗೆ ಬರ್ತಾರೆ. 7 ಗಂಟೆಗೆ ಇಲ್ಲಿ ಇರ್ತಾರೆ. ಅವರು ಎಷ್ಟು ಗಂಟೆಗೆ ಬೆಳಗ್ಗೆ ಕೆಲಸಕ್ಕೆ ಹೋಗ್ತಾರೆ? ಬೆಳಗ್ಗೆ ಅವರು 9 ಗಂಟೆಗೆ ಹೋಗ್ತಾರೆ ಮೇಡಮ್. ನೀವು ಇಲ್ಲಿ ಎಷ್ಟು ಗಂಟೆಗೆ ಬರ್ತೀರಾ? ನಾನು ಒಂದು 3 ಗಂಟೆಗೆ ಬರ್ತೀನಿ. 3 ಗಂಟೆಗೆ. ಮೇಡಮ್ ಇದು ಎಕ್ಸಾಕ್ಟ್ ಎಲ್ಲಿ ಬರುತ್ತೆ ಲೊಕೇಶನ್? ಗೊತ್ತಿಲ್ಲ. ಸರಿ. ಈಗ ಸರ್ ಕೆಲಸ ಜೊತೆಗೆ ಮಾಡ್ತಾ ನಿಮ್ಗೆ ಯಾಕೆ ಇದು ಒಂದು ಕಾರ್ಟ್ ಮಾಡು, ಈ ಥರ ಚಾಟ್ಸ್ ಮಾಡು ಅಂತ ಅವರೇ ಹೇಳಿದ್ರಾ? ಇಲ್ಲ ಮುಂಚೆ ಏನಾದ್ರು? ಮುಂಚೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಅಲ್ಲೆಲ್ಲ ಒಂಥರ ಹೇಳ್ತಾರೆ, ಈ ಏನ್ ಕೆಲಸ ಮಾಡ್ತೀಯಾ, ಎಷ್ಟು ಸಂಬಳ ಕೊಡ್ಬೇಕು, ಹಂಗೆ ಹಿಂಗೆ ಅಂತ. ಅದು ಇಷ್ಟ ಆಗಿಲ್ಲ ನನಗೆ. ಓನ್ ಬಿಸ್ನೆಸ್ ನಾವೇನಾದ್ರು ಒಂದು ಮಾಡ್ಬೇಕಂತ ತುಂಬಾ ಹೋಟ್ಲು ಮಾಡೋಣ ಅಂತ ಇದ್ದೆ. ಅಷ್ಟೊಂದು ನಮ್ಗೆ ದುಡ್ಡು ಕಾಸಿಲ್ಲ, ಅದಕ್ಕೆ ಸ್ವಲ್ಪ ಸಿಂಪಲ್ ಆಗಿ ಮಾಡ್ತಾ ಇದ್ದೆ. ಎಂತ ಮಾತಾಡಿದ್ರಿ ಮೇಡಮ್? ಏನೋ ಒಂದು ಮಾಡ್ಬೇಕು, ಹೆಣ್ಮಕ್ಳು ಇನ್ನೊಬ್ರ ಹತ್ರ ಕೆಲಸ ಮಾಡೋದು ನಾವೇ ಓನಾಗಿ ಮಾಡ್ಬೇಕಲ್ವಾ, ಅದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಮೇಡಮ್. ಈಗ ಮುಂಚೆ ಒಂದು ಕೆಲಸ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ, ಅಲ್ಲಿ ನಿಮಗೆ ಹೆಂಗ್ ಅನಿಸ್ತಾಯ್ತು? ಅಂದ್ರೆ ಫೀಲಿಂಗ್ ತೊಂದ್ರೆ ಅಂದ್ರೆ ಕಷ್ಟ ಆಗ್ತಿತ್ತಾ? ಇನ್ನೊಬ್ರ ಹತ್ರ ಕೆಲಸ ಮಾಡೋದು ಕಷ್ಟ. ಅದು ನಾವೇ ಏನಾದ್ರು ಓನಾಗಿ ಸ್ಟಾರ್ಟ್ ಮಾಡ್ಬೇಕಲ್ವಾ. ಅಂದ್ರೆ ನೀವು ಹೇಳ್ತಾ ಇರೋದು ಅಲ್ಲಿ ಬೇರೆಯವ್ರ ಹತ್ರ ಕೆಲಸ ಮಾಡೋದು ಮಾಡ್ಬೋದು ಅನ್ನೋದು. ಒಂದು ಟೈಮಿಂಗ್ಸ್ ಇರುತ್ತೆ. ಏನ್ ಲೇಟ್ ಆಗಿ ಬಂದ್ರೆ ಏನ್ ರಜಾ ಕೊಡ್ಬೇಕು, ಹಂಗೆ ಹೆಂಗೆ ಅಂತ ಮಾತಾಡ್ತಾರೆ. ಏನ್ ಕೆಲಸ ಮಾಡ್ರಿ, ಎಷ್ಟು ಸಂಬಳ ಏನ್ ಕೊಡ್ಬೇಕು, ಅದೆಲ್ಲ ಮಾತಾಡ್ಬೇಕು. ನನಗೂ ಚಿಕ್ಕ ವಯಸ್ಸಿಂದ ಒಂದು ಆಸೆ, ಹೋಟ್ಲು ಮಾಡ್ಬೇಕಂತ. ಅದು ಒಂದು ಆಸೆ ಇದೆ. ಈಗ ಸ್ಟಾರ್ಟ್ ಮಾಡಿದ್ದೀನಿ. ಮೇಡಮ್ ಮುಂಚೆ ನೀವು ಏನಾದ್ರು ಓದಿದ್ದೀರಾ? ನಾನು ಸೆಕೆಂಡ್ ಪಿ ಓದಿ ತಮಿಳು. ಅಲ್ಲಿ ಓದಿರೋದು ನೀವು? ಓಕೆ. ಏನಾದ್ರು ಜಾಬ್ಗೆ ಏನಾದ್ರು ಮಾಡ್ಬೋದಿತ್ತಲ್ಲ, ಅಲ್ಲಿ ಏನಾದ್ರು ಕೆಲಸ ಜಾಬ್ ಮಾಡ್ಬೋದಿತ್ತಲ್ಲ? ಅಲ್ಲಿ ಕನ್ನಡ ಓದಿದ್ರೆ ಪರವಾಗಿಲ್ಲ ಮೇಡಮ್. ನಾನು ಓದಿದ್ರೆ ತಮಿಳಲ್ವಾ, ಇಂಗ್ಲೀಷ್ ಸ್ವಲ್ಪ ಬರುತ್ತೆ ಅಷ್ಟೇ. ನಾವು ಕನ್ನಡ ಓದಿದ್ರೆ ಏನಾದ್ರು ಒಂದು ಮಾಡ್ಬೋದಾಯ್ತು. ನಾನು ಕನ್ನಡ ಸ್ವಲ್ಪ ಮಾತಾಡ್ತೀನಿ ಅಷ್ಟೇ, ಕನ್ನಡ ಅಷ್ಟೊಂದು ಓದಕ್ ಬರಲ್ಲ. ಕನ್ನಡ ಚೆನ್ನಾಗಿ ಮಾತಾಡ್ತೀನಿ. ಹಸ್ಬೆಂಡ್ ಎಲ್ಲ ಏನ್ ಮಾಡ್ತಾರೆ ಮ್ಯಾಮ್ ಕೆಲಸ? ಹಸ್ಬೆಂಡ್ ಒಂದು ಟೈಲ್ಸ್ ವರ್ಕ್ ಮಾಡ್ತಾರೆ ಮೇಡಮ್. ಅವರೇ ತುಂಬಾ ಸಪೋರ್ಟು. ಅವರ ಐಟಮ್ಸ್ ಕಾಸೆಲ್ಲ ಕೊಡ್ತಾರೆ. ಅವರು ಬಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಓಕೆ ಓಕೆ. ಒಂದಿನಕ್ಕೆ ಎಷ್ಟು ಹೋಗುತ್ತೆ ಮೇಡಮ್ ಚಾರ್ಜ್ ಎಲ್ಲ? ಸ್ವಲ್ಪ ಕಮ್ಮಿ ಆಗಿದೆ ಮೇಡಮ್, 1,500 ಅಷ್ಟಿದೆ. ಅಷ್ಟು ಹೋಗುತ್ತೆ ನಿಮಗೆ? ಇವಾಗ ಎಷ್ಟು ತಿಂಗಳಿಂದ ಇದ್ದೀರಾ ಅಂದ್ರೆ? ಇಲ್ಲಿ ಬಂದು 1.5 ತಿಂಗಳಾಯ್ತು. 1.5 ತಿಂಗಳಾಯ್ತು. ಹೆಂಗ್ ನಡೀತದೆ ಬಿಸ್ನೆಸ್ ಎಲ್ಲ? ಸ್ವಲ್ಪ ಪರವಾಗಿಲ್ಲ ನಡೀತದೆ. ಇಲ್ಲಿ ಒಬ್ಬರೇ ನಿಂತ್ಕೊಂಡು ಮಾಡ್ತೀರಾ? ಯಾರು ಸಪೋರ್ಟ್ ಇಲ್ಲ?
ಒಬ್ರು ಇದು ಇಲ್ಲ, ಹೇಗೆ ನೀವು ಮ್ಯಾನೇಜ್ ಮಾಡ್ತೀರಾ ಅಂತ ಒಬ್ರೆ? ಆ ಹೆಣ್ಮಕ್ಳಿಗೆ ಧೈರ್ಯ ಇರ್ಬೇಕಲ್ವಾ, ನಾವು ಎಷ್ಟೊಂದು ನೋಡ್ಬಿಟ್ಟಿದೀವಿ 10 ವರ್ಷಕ್ಕೆ ಇಬ್ರು ಗಂಡ್ ಮಕ್ಳು ಇದಾರೆ. ಹಾ ಹಾ ಅದಕ್ಕೆ ಯಾರು ಸಪೋರ್ಟ್ ಬೇಡ. ಅವರು 4ನೇ ಕ್ಲಾಸ್, ಇಬ್ರು ಗಂಡ್ ಮಕ್ಳು, ದೊಡ್ಡವ್ 4ನೇ ಕ್ಲಾಸು, ಚಿಕ್ಕವನ್ 2ನೇ ಕ್ಲಾಸ್. 2ನೇ ಕ್ಲಾಸ್ ಹೋಗ್ತದೆ. ಅವ್ರಿಗೆ ಓದಿಸ್ತಾ ನೀವು ಕೆಲಸ ಮಾಡ್ತಾ ಇದ್ದೀರಾ. ಸರ್ ಟೈಲ್ಸ್ ವರ್ಕ್ ಮಾಡ್ತಾರೆ, ನೀವು ಚಾಟ್ ವರ್ಕ್ ಮಾಡ್ತಾರೆ. ಎಂತ ಒಳ್ಳೆ ಸೂಪರ್ ಮೇಡಮ್. ಇನ್ನು ನಿಮ್ಮ ಲೈಫ್ ಜರ್ನಿ ಬಗ್ಗೆ ಹೇಳಿ. ಅಮ್ಮನ ಮನೇಲಿ ಎಲ್ಲ ಹೇಗಿತ್ತು? ಇಲ್ಲಿ ಬಂದಾಗ ಒಂದು ಜಾಬ್ ಮಾಡಬೇಕು, ಒಂದು ಕೆಲಸ ಮಾಡಬೇಕು, ಗಂಡನ ಮನೆಗೆ ಬಂದಾಗ ಆ ಒಂದು ಮನಸ್ಸು? ಅಮ್ಮನ ಮನೇಲಿ ನಾವು 4 ಹುಡುಗಿರು, ನಾವೇ ಲಾಸ್ಟ್ ಏನ್ ಕೆಲಸ ಗೊತ್ತಿಲ್ಲ, ಏನ್ ಮಾಡಕ್ ಬರಲ್ಲ. ಮುದ್ದಾಗ ಸಾಕಿರ್ತಾರೆ. ಇಲ್ಲಿ ಬಂದ್ಮೇಲೆ ಎಲ್ಲ ಮಕ್ಳು ಆಗಿದ ಮೇಲೆ ಒಂದೊಂದಾಗ ಸ್ಟಾರ್ಟ್ ಮಾಡಿರೋದು. ಕೆಲಸ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೇಗೆ ಅನಿಸುತ್ತೆ? ಅಂದ್ರೆ ಕೆಲಸ ಜಾಬ್ ಹೋಗ್ಬೇಕಾದ್ರೆ ಏನಪ್ಪ ಕೆಲ್ಸಕ್ಕೆ ಹೋಗ್ಬೇಕಾ, ಮನೇಲಿ ಇರ್ಬೋದಿತ್ತು ಆ ಥರ ಏನೋ ಅನಿಸಿದ್ಯಾ? ಇಲ್ಲ, ಇಲ್ಲಿ ನಮ್ಮ ಮನೆಯವರೇ ಸಪೋರ್ಟ್ ಮಾಡೋದು. ಒಂದ್ ದಿವಸ ವ್ಯಾಪಾರ ಇರ್ತದೆ, ಒಂದ್ ದಿವಸ ಇರಲ್ಲ, ಸ್ವಲ್ಪ ವೆಯ್ಟ್ ಮಾಡ್ಬೇಕು, ಕಾಯ್ಬೇಕು, ಅಡ್ಜಸ್ಟ್ ಮಾಡಬೇಡ ಅಂತ ಅವರೇ ಸ್ವಲ್ಪ ಹೇಳ್ಕೊಟ್ಟಿದ್ರು. ಒಂದೊಂದು ಟೆನ್ಷನ್ ಆಗ್ಬಿಡುತ್ತೆ ಇಲ್ಲಿ ವ್ಯಾಪಾರ ಇಲ್ಲ ಅಂದ್ರೆ. ಅದಕ್ಕೆ ಅವರೇ ತುಂಬಾ ಸಪೋರ್ಟ್ ಆಗಿದೆ. ಅಂದ್ರೆ ನಿಮ್ಗೆ ಓವರಾಲ್ ಹೇಳ್ಬೇಕಂದ್ರೆ ನಿಮ್ಮ ಹಸ್ಬೆಂಡೇ ನಿಮ್ಮ ಬ್ಯಾಕ್ ಬೋನ್ ಆಗಿರೋದು. ಏನೇ ಆದ್ರೂ ನೀನ್ ಮಾಡು ಅಂತ ಹೇಳ್ತಾರೆ. ಅಂತ ಒಳ್ಳೆ ಮಾತು. ಮೇಡಮ್, ಇನ್ನು ಎಷ್ಟು ದಿನ ಇಲ್ಲಿ ಇರ್ಬೇಕು ಅಂತ ಪ್ಲಾನ್ ಮಾಡಿದ್ರೆ, ಇಲ್ಲ ಬೇರೆ ಕಡೆ ಏನಾದ್ರು ಪ್ಲಾನ್ ಮಾಡಿದ್ರಾ ಹೋಗ್ಬೇಕು ಇಂಥ ಕಡೆ ಏನಾದ್ರು ಅಂತ, ಇಲ್ಲ ಇಲ್ಲೇ ಇರ್ತೀರಾ ಇನ್ನ? ಇಲ್ಲೇ ಇರ್ತೀವಿ ಮೇಡಮ್. ಬೇರೆ ಕಡೆ ನೋಡೋಣ ಅಂದ್ರೆ ಅವ್ರು ಬಂದ್ರೆ ಜೊತೆಲಿ ಇದ್ರೆ ಬೇರೆ ಕಡೆ ಎಲ್ಲಾದ್ರೂ ಮಾಡೋಣ ಅಂತ ಪ್ಲಾನಿಂಗ್. ಈಗ ಇನ್ ಕೇಸ್ ಸರ್ ಜೊತೆ ಏನಾದ್ರು ನೀವು ಏನಾದ್ರು ಬಿಸ್ನೆಸ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ, ಇಲ್ಲ ಇವಾಗ ಸ್ವಲ್ಪ ನೀವು ಒಬ್ಬರೇ ಮಾಡ್ಬೇಕಂತ ಇದ್ದೀರಾ? ಇಲ್ಲ ಬೇರೆ ಏರಿಯಾ ಹೋದ್ರೆ ಇಬ್ರು ಮಾಡೋಣ ಅಂತ. ಓಕೆ, ಈಗ ಸರ್ ಜಾಬ್ ಬಿಟ್ಟು ಬರ್ಬೋದಾ ಇಲ್ಲಿ ಆಗಿದ್ರೆ? ಇಲ್ಲ, ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಇದೆ ಮೇಡಮ್, ಬರೋಕ್ಕಾಗಲ್ಲ. ಅದಕ್ಕೆ ನಾವು ಒಬ್ಬರೇ ಮಾಡ್ತಾ ಇದೀವಿ. ಎಷ್ಟು ಜನ ಬರ್ಬೋದು? ಎಷ್ಟು ಜನ ಬರ್ತಾರೆ ಒಂದು ದಿನಕ್ಕೆ? ಅಂದಾಜಿಲ್ಲ, ಬಂದು ತಿಂದು ಹೋಗ್ತಾರೆ. ಓಕೆ, ಎಷ್ಟೊತ್ತಿಗೆ ಇರ್ತೀರಾ ಮೇಡಮ್ ನೀವು? ಎಷ್ಟೊತ್ತಿಗೆ ಬಂದು ಎಷ್ಟೊತ್ತಿಗೆ ಇರ್ತೀರಾ? 3 ಗಂಟೆಯಿಂದ 9:30 ಇರ್ತೀವಿ. 9:30 ಇರ್ತೀರಾ? ಅಂದ್ರೆ 7 ಗಂಟೆಗೆ ಸರ್ ಜೊತೆ ಬಂದ್ಬಿಡ್ತಾರೆ. ಅಲ್ಲಿ ಬರ್ತಾರೆ, ಬಂದು ಸ್ವಲ್ಪ ಇರ್ತಾರೆ. ಎಲ್ಲ ಮಕ್ಳು ಏನು ಹೋಮ್ವರ್ಕ್ ಮಾಡ್ತಾರಲ್ಲ, ಅಲ್ಲಿ ನೋಡ್ಕೊಳ್ತಾರೆ. ಬಂದು 9:30 ನಾವು ಇಬ್ಬರೇ ಕ್ಲೋಸ್ ಮಾಡ್ಕೊಂಡು ಹೋಗ್ಬೇಕು ಮನೆಗೆ. ಹೋಗ್ತೀರಾ? ಓಕೆ ಮೇಡಮ್, ಇವಾಗ ನೆಕ್ಸ್ಟ್ ಏನಾದರೂ ದೊಡ್ಡ ಅಂಗಡಿ ಮಾಡ್ಬೇಕನ್ನೋ ಪ್ಲಾನ್ ಇದೆಯಾ, ಇಲ್ಲ ಈ ಒಂದು ಚಿಕ್ಕದಿಂದ್ರನೇ ಹೋಗೋಣ ಅಂತ ಏನಾದ್ರು? ಏನೋ ದೊಡ್ಡ ಅಂಗಡಿ ಇಲ್ಲ ಮೇಡಮ್, ಇದು ಐಡಿಯಾ ಇಲ್ಲ. ಇದರಲ್ಲೇ ಸ್ವಲ್ಪ ಮುಂದಕ್ಕೆ ಬರ್ಬೇಕು ಅಷ್ಟೇ. ಓಕೆ, ಇದರಲ್ಲೇ ನಾವು ಬೆಳೆಯೋಣ ಅಂತ? ಇದರಲ್ಲೇ. ಓಕೆ ಓಕೆ, ಎಷ್ಟು ಬರುತ್ತೆ ಅಷ್ಟೇ ಸಾಕು. ದೊಡ್ಡ ಅಂಗಡಿ ಎಲ್ಲ ನಮ್ಗೆ ಅಷ್ಟೊಂದು ಆಸೆ ಇಲ್ಲ ನಮ್ಗೆ. ಮೇಡಮ್, ಮಕ್ಳು ಏನಾದ್ರು ತಿಂದಿದಾರ ಇಲ್ಲಿ? ಏನಾದ್ರು ಚೆನ್ನಾಗಿದೆ ಅಂತ ಹೇಳಿ ನಮ್ಮ ಮಕ್ಳು ತಿಂತಾರೆ ಮೇಡಮ್. ನಮ್ಗೆ ಮಸಾಲಾ ಪುರಿ ಇಷ್ಟ. ನಾನು ಟೇಸ್ಟಿಂಗ್ ಪೌಡರ್ ಏನು ಹಾಕಲ್ಲ, ಅದಕ್ಕೆ ನಾವು ದಿನ 1 ಪ್ಲೇಟ್ ನಾನೇ ತಿಂತೀವಿ. ಓಕೆ ಓಕೆ ಓಕೆ, ನಮ್ಮ ಮಕ್ಳು ಬಂದು ತಿಂತಾರೆ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಒಳ್ಳೇದಾಗ್ಲಿ, ನಿಮ್ಮ ಕಾಟ್ ಇನ್ನಷ್ಟು ಬೆಳೀಲಿ, ಇನ್ನೊಂದು ದೊಡ್ಡ ಹೋಟ್ಲಲ್ಲೇ ನೀವು ಇಡಿ ಅಂತ ನಮ್ಮ ಆಶಯ. ಮೇಡಮ್, ಇನ್ನಷ್ಟು ಜನ ಬಂದಾಗ, ಜಾಸ್ತಿ ಕ್ರೌಡ್ ಬಂದಾಗ, ಈಗ ತುಂಬಾ ಜನ ಬ್ಯಾಕ್ ಟು ಬ್ಯಾಕ್ ಬಂದ್ಬಿಡ್ತಾರೆ ಅನ್ಕೊಳ್ಳಿ, ಅವಾಗ ಒಬ್ಬರೇ ನಿಂತ್ಕೊಂಡು ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ ಇಲ್ಲಿ? ಮಾಡ್ತೀನಿ ಮೇಡಮ್. ನಮ್ಮ ಮನೆಯವರಿದೆ ಸ್ವಲ್ಪ, ಅವರೆಲ್ಲ ತರಕಾರಿ ಎಲ್ಲ ಹಚ್ಕೊಡೋದು. ಈಗ ಸರ್ ಬರೋಕ್ಕಿಂತ ಮುಂಚೆನೆ ಅನ್ಕೊಳ್ಳಿ, ಆ ಜನ ಬಂದ್ಬಿಟ್ರು, ನಾನು ಅರ್ಜೆಂಟ್ ಮಾಡಲ್ಲ, ವೆಯ್ಟ್ ಮಾಡ್ತಾರೆ ಕಸ್ಟಮರ್. ಅರ್ಜೆಂಟ್ ಮಾಡಲ್ಲ, ಒಬ್ಬರೇ ಇದ್ದೀರಂತ ವೆಯ್ಟ್ ಮಾಡ್ತಾರೆ ಅವರು, ಅರ್ಜೆಂಟ್ ಮಾಡಲ್ಲ, ನಾನು ಮಾಡ್ಕೊಡ್ತೀನಿ. ಓಕೆ ಓಕೆ, ಸರಿ ಮ್ಯಾಮ್, ಥ್ಯಾಂಕ್ ಯು. ಒಳ್ಳೇದಾಗ್ಲಿ ನಿಮಗೆ. ಥ್ಯಾಂಕ್ಸ್.